ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶೈಕ್ಷಣಿಕ ಸಾಮಗ್ರಿಗಳನ್ನು ಅಧಿಕೃತವಾಗಿ ಹಸ್ತಾಂತರಿಸುವ ಸಾಂಕೇತವಾಗಿ ರಿಬ್ಬನ್ ಕತ್ತರಿಸುವ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಕೂಡ ಅತ್ಯಂತ ಸ್ವಸಂತೋಷದಿಂದ ಜ್ಞಾನದಾನ ಅಂತಕ್ಕಂಥ ಒಂದು NGO ಸಂಸ್ಥೆ ಗ್ರಾಮೀಣ ಶಾಲೆಗಳ ಮಕ್ಕಳಿಗೆ ಅವರ ವಿದ್ಯಾಭ್ಯಾಸದ ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಹಳಷ್ಟು ಹುರುಪು ಹುಮ್ಮಸ್ಸವನ್ನ ತುಂಬಿಸುವುದರ ಮುಖೇನ ಗ್ರಾಮೀಣ ಭಾಗದ ಶಾಲೆಗಳು ಇನ್ನೂ ಬಲಿಷ್ಠವಾಗಲಿ, ಗ್ರಾಮೀಣದಲ್ಲಿರ್ತಕ್ಕಂಥ ಪ್ರತಿಭೆಗಳು ಅತ್ಯಂತ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಂಡು ನಕ್ಷತ್ರವಾಗಿ ಬೆಳೆಯಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಜ್ಞಾನದಾನ NGO ಸಂಸ್ಥೆ ಕೊಡಮಾಡಿರ್ತಕ್ಕಂಥ ಎಲ್ಲ ಏನು ಇವತ್ತಿನ ದಿವಸ ಆ ಕ್ರೀಡಾ ಸಾಮಗ್ರಿಗಳಾಗಿರ್ಬೋದು, ಒಂದು ಕಲಿಕಾ ಸಾಮಗ್ರಿಗಳಾಗಿರ್ಬೋದು, ಅವೆಲ್ಲವುಗಳನ್ನ ಅತ್ಯಂತ ಸಂತೋಷದಿಂದ ಇವತ್ತಿನ ದಿವಸ ರಿಬ್ಬನ್ ಕಟ್ ಮಾಡೋದ್ರ ಮುಖೇನ ರಿಬ್ಬನ್ ಕಟ್ ಮಾಡಿ ಹಸ್ತಾಂತರ ಮಾಡತಕ್ಕಂಥ ಎಲ್ಲ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ಈಗ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ಮುದ್ದು ಮಕ್ಕಳು ಮಾಯಾ ಹಾಗೂ ಸಂಗಡಿಗರಿಂದ ದೇಶಭಕ್ತಿ ಗೀತೆ ನೃತ್ಯ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ನಿಡಗುಂದಿಯ ಮುದ್ದು ಮಕ್ಕಳಾಗಿರ್ತಕ್ಕಂಥ ಮಾಯಾ ಹಾಗೂ ಸಂಗಡಿಗರಿಂದ ದೇಶಭಕ್ತಿ ಗೀತೆಗೆ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ತಟ್ಟುವುದರ ಮುಖೇನ ಆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಚಪ್ಪಾಳೆ ತಟ್ಟಿದ್ರು ಕೂಡ ನಿಮಗೆ ಬಹಳಷ್ಟು ಲಾಭ ಇದೆ. ಮುಂಜಾನೆ ವಾಕಿಂಗ್ ಮಾಡುವಾಗ ಬಹಳಷ್ಟು ಚಪ್ಪಾಳೆ ತಟ್ಟಿದ್ರೆ ಆರೋಗ್ಯಕ್ಕೆ ಅದು ಒಳ್ಳೆಯದು. ಅದಕ್ಕೆ ಎಲ್ಲರೂ ಕೂಡ ಸುಮ್ಮನೆ ಕುಳಿತುಕೊಳ್ಳದೆ ಜೋರಾದ ಚಪ್ಪಾಳೆಯನ್ನ ತಟ್ಟುವುದರ ಮುಖೇನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕಂತ ಕೇಳ್ಕೊತಾ ಇದ್ದೇನೆ. ತಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ರೆ ಆ ಕಾರ್ಯಕ್ರಮ ಇನ್ನೂ ಮೆರುಗು ಕೊಡ್ತೈತಿ. ಆ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಆನಂದ ಉಕ್ಕಿ ಬರ್ತೈತೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೇಕಿಂಗ್ ಪ್ರಾಜೆಕ್ಟ್ ಈ ಸಂಸ್ಥೆಯು ಕೊಡಮಾಡಿರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕ ಆಗಿರ್ಬೋದು, ಹಾಗೆ ನಿಡಗುಂದಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಗೆ ಕಲಿಕಾ ಉಪಕರಣಗಳಾಗಿರ್ಬೋದು, ಹಾಗೆ ಬೇನ್ಯಾಳ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಕ್ರೀಡಾ ಉಪಕರಣಗಳಾಗಿರ್ಬೋದು, ಹಾಗೆ ಜುಮ್ನಾಳ್ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಆರಂಭಿಸತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪವನ್ ಗುರುವೇಶ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ PSI ಮೇಡಮ್ ಆಗಿರ್ತಕ್ಕಂಥ ಕುಮಾರಿ ಲಕ್ಷ್ಮೀ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊತಾ ಇದ್ದೇನೆ. Respected dignitaries on the dais and off the dais, and my dear students and all my village peoples, a warm good afternoon. So the thing ಏನಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಸಿದ್ದೇಶ್ವರ ಶ್ರೀಗಳು ಹೇಳ್ತಿದ್ರು ದೇವ್ರು ನಮ್ಗೆ 1/2 ಕೈ ಕೊಟ್ಟಿದ್ದಾನೆ ಅಂತ ಹೇಳಿ. ಯಾಕೆಂದ್ರೆ ಒಂದ್ರದಲ್ಲಿ ಕೆಲಸ ಮಾಡ್ಬೇಕು, ಇನ್ನೊಂದ್ರದಲ್ಲಿ ಅದ್ ಮಾಡಿದ್ದನ್ನ ಅರ್ಧದಷ್ಟು ನಾವು ವಾಪಸ್ ಸೊಸೈಟಿಗೆ ಕೊಡ್ಬೇಕು, ಒಂದನ್ನು ಮಾತ್ರ ನಾವು ತಿನ್ಬೇಕು ಅಂತ. So on that I congratulate the respected institutions. Secondly, CSR fund, it's a corporative social responsibility. ಈಗ ಹೆಂಗೆ ಪೊಲೀಸ್ ಇದೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅಟ್ ದ ಸೇಮ್ ಟೈಮ್ ಸೊ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್, ಕಂಪ್ನಿ, ಫರ್ಮ್ ಇದ್ದಾಗ ಸಹ ವಾಟ್ ದೇ ಗೆಟ್ ಫ್ರಮ್ ದ ಸೊಸೈಟಿ, ಒಂದು ಸರ್ಟನ್ ಅಚೀವ್ಮೆಂಟ್ ಮಾಡಿದ ತಕ್ಷಣ ಫ್ರಮ್ ದ ನೀನು ನೆಟ್ ಪ್ರಾಫಿಟ್ ಒಂದಿಷ್ಟು 200 crores 500 crores ರೀಚ್ ಆದ ತಕ್ಷಣ ದೇ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಅಂಡ್ ಗೆಟ್ ಬ್ಯಾಕ್ ಟು ದ ಸೊಸೈಟಿ.
ಅಂದ್ರೆ ಇಷ್ಟು ಸೊಸೈಟಿಯಿಂದ ನಾನು ತಗೊಂಡಿದ್ದೀನಿ, ಇವಾಗ ನಾನು ಅಚೀವ್ಮೆಂಟ್ ಆಗಿದೆ. ಸೊ ವಿಲ್ ಡೂ ಸಮ್ ಹಾನರ್ ಆರ್ ಸಮ್ privileges and the pleasures to give back to the society. It's like a gratitude to the society. ನಾವು ಸಮಾಜದಿಂದ ಏನು ತಗೊಂಡಿರ್ತೀವಿ, ಸೊ ಒಂದು ಕೃತಜ್ಞತೆ ಭಾವ, ಒಂದು ಧನ್ಯತೆ ಭಾವದಿಂದ ಅಷ್ಟೇ ಒಂದು 2% ನಂದು ಗಳಿಸಿರೋದ್ರಲ್ಲಿ, ಆನ್ಯುವಲ್ ಗಳಿಸಿರೋದ್ರಲ್ಲಿ ನಾನು ವಾಪಸ್ ಸೊಸೈಟಿಗೆ ಕೊಡಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ದಟ್ ವಾಟ್ಸ್ ದ CSR fund means. So I'm so thankful and so honored to be here, and so I would like to say the thankful for inviting me and giving this great opportunity. Thank you all. ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕುಮಾರಿ ಲಕ್ಷ್ಮಿ ಮೇಡಮ್ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪರನ್ನ ನೆನಪು ಮಾಡೋದ್ರ ಮುಖೇನ ದೇವರು ನಮಗೆ 2 ಕೈ ಮತ್ತು 1 ಬಾಯಿಯನ್ನ ಕೊಟ್ಟಿರ್ತಾನ. ನಾವು ಸಂಪಾದನೆ ಮಾಡಿರ್ತಕ್ಕಂಥ ಅದರಲ್ಲಿ ಒಂದು ಕೈಯಿಂದ ಕೊಡಬೇಕು, ಇನ್ನೊಂದು ಕೈಯಿಂದ ಸ್ವಲ್ಪ ತಿಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಜ್ಞಾನದಾನ ಅಂತಕ್ಕಂಥ ಸಂಸ್ಥೆ ಇವತ್ತಿನ ದಿವಸ ತಾವು ಗಳಿಸಿರ್ತಕ್ಕಂಥ ಹಣದಲ್ಲಿ ತಾವಿಷ್ಟು ಸಂಸ್ಥೆಗೆ ಖರ್ಚು ಮಾಡಿ ಇನ್ನೂ ಒಂದಿಷ್ಟು ಏನು ಇಂಥ ಸಾರ್ವಜನಿಕ ಕೆಲಸಗಳಿಗೆ ಉಪಯೋಗ ಮಾಡ್ತೈತಿ, ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಕುಮಾರಿ ಲಕ್ಷ್ಮಿ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಒಂದಿಷ್ಟು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಈ ಒಂದು ಜ್ಞಾನದಾನ ಸಂಸ್ಥೆ NGO ಸಂಸ್ಥೆ ಕೊಡಮಾಡಿರ್ತಕ್ಕಂಥ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಗೆ ಕಲಿಕಾ ಸಾಮಗ್ರಿಗಳಾಗಿರ್ಬೋದು, ಹಾಗೆ ಸರ್ಕಾರಿ ಪ್ರೌಢಶಾಲಾ ಬೇನಾಳ ಎನ್ನೆಚ್ಚದ ಮುದ್ದು ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳಾಗಿರ್ಬೋದು, ಈ ಎಲ್ಲವುಗಳನ್ನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ರಿಬ್ಬನ್ ಕಟ್ಟು ಮಾಡುವುದರ ಮುಖೇನ ಅವುಗಳನ್ನ ಆ ಶಾಲೆಯ ಮುದ್ದು ಮಕ್ಕಳಿಗೆ ಶಿಕ್ಷಕರಿಗೆ ಹಸ್ತಾಂತರಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಮಕ್ಕಳಲ್ಲಿರ್ತಕ್ಕಂಥ ಭಯವನ್ನ ಹೋಗಿಸುವುದರಲ್ಲಿ ಮಕ್ಕಳು ಅತ್ಯಂತ ಧೈರ್ಯದಿಂದ ವಿದ್ಯಾಭ್ಯಾಸವನ್ನು ಮಾಡಬೇಕು. ಮಕ್ಕಳ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸುವುದರಲ್ಲಿ, ಕಲಿಕಾ ಸಾಮಗ್ರಿಗಳನ್ನ ನೀಡುವುದರಲ್ಲಿ ಜ್ಞಾನದಾನ ಅಂತಕ್ಕಂಥ ಒಂದು NGO ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಕುಮಾರ್ ಕಬಡ್ಗಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಪ್ರಾಜೆಕ್ಟ್ ಡೈರೆಕ್ಟರ್ NHAI PIU ಬಾಗಲಕೋಟೆ ಅವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪವನ್ ಗುರುವೇರ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮ 2 ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಕ್ಷೇತ್ರ ಇರಬಹುದು, ಆರೋಗ್ಯ ಕ್ಷೇತ್ರ ಇರಬಹುದು, ಇತರ ಕ್ಷೇತ್ರದಲ್ಲಿ ಜನಕಲ್ಯಾಣ ಯೋಜನೆಗಳಿಗೆ ಸಹಾಯವನ್ನ ಮಾಡುವಂತ ರೀತಿಯಲ್ಲಿ ಇವತ್ತು ನಮ್ಮ 3 ಶಾಲೆಗಳಿಗೆ ಬಹಳಷ್ಟು ಉತ್ತಮ ದರ್ಜೆಯ, ತಾವೆಲ್ಲ ಇಲ್ಲಿ ನೋಡಬಹುದು, ಬಹಳಷ್ಟು ಕ್ರೀಡೋಪಕರಣಗಳಿರಬಹುದು, ಆರೋ ಪ್ಲಾಂಟ್ ಇರಬಹುದು, ಪೀಠೋಪಕರಣಗಳಿರ್ಬಹುದು, ಕಲಿಕೋಪಕರಣಗಳಿರ್ಬಹುದು, ಇವನ್ನೆಲ್ಲ ದಾನಿಗಳ ಸಹಾಯವನ್ನ ಪಡ್ಕೊಂಡು ಸಂಸ್ಥೆಗಳ ಸಹಾಯದಿಂದ ನಮ್ಮ ಶಾಲೆಗಳಿಗೆ, ನಮ್ಮ ಮಕ್ಕಳಿಗೆ, ಕಲಿಯುವಂತ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ವಾತಾವರಣವನ್ನ ಶಾಲೆಗಳಲ್ಲಿ ನಿರ್ಮಾಣ ಮಾಡೋದ್ರ ಜೊತೆಗೆ ಆ ಮಕ್ಕಳಿಗೆ ಅವಕಾಶಗಳನ್ನ ಮತ್ತು ಅನುಕೂಲತೆಗಳನ್ನ ಒದಗಿಸುವಂತ ಸಂಸ್ಥೆಯಾಗಿ ಇವತ್ತು ಈ ಒಂದು ಕಾರ್ಯದಲ್ಲಿ ಬಹಳಷ್ಟು ನಮ್ಮ ಶಾಲೆಗಳಿಗೆ ಅನುಕೂಲತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮೊಟ್ಟ ಮೊದಲು ನಾನು ಇಲಾಖೆ ಪರವಾಗಿ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳಷ್ಟು ದಿನಗಳಿಂದ ಬೇರೆ ಬೇರೆ ನಾನು ಅವರನ್ನು ವಿಚಾರ ಮಾಡಿದಾಗ ಶಾಲೆಗಳಿಗಿರ್ಬೋದು, ಮಕ್ಕಳಿಗೆ ಇರ್ಬೋದು, ಇತರೆ ಸಂಬಂಧಪಟ್ಟಂತ ಅಂಶಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನೋಪಯೋಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ನಮ್ಮ ವಿದ್ಯಾರ್ಥಿಗಳು, ಶಿಕ್ಷಕರು ಬಳಸ್ಕೋಬೇಕು. ಅದರ ಮೂಲಕ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವಂತ ಕೆಲಸ ಆಗ್ಬೇಕು. ಸಮಾಜ ಇರಬಹುದು, ಸರ್ಕಾರ ಇರಬಹುದು, ಸಂಸ್ಥೆಗಳಿರಬಹುದು, ದಾನಿಗಳಿರಬಹುದು, ಬಹಳಷ್ಟು ನಮ್ಮ ಹಿಂದಿನ ಪರಂಪರೆಯನ್ನ ನೋಡ್ಕೊಂಡಾಗ ಶಾಲೆಗಳಿಗೆ ದಾನವನ್ನ ಜಮೀನನ್ನ ಕೊಟ್ಟಂತ ಉದಾಹರಣೆಗಳಿದಾವೆ. ಯಾವುದೇ ಶಾಲೆಯಲ್ಲಿ ಕಾರ್ಯಕ್ರಮ ಆದಾಗ ಇಡೀ ಸಮೂಹವೇ, ಜನರೇ, ಊರಿನ ಎಲ್ಲ ನಾಗರಿಕರು ಬಂದು ನಮ್ಮ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ನಮ್ಮ ಶಿಕ್ಷಕರಿಗೆ, ಮಕ್ಕಳಿಗೆ ಅನುಕೂಲ ಒದಗಿಸುವಂತಹ ನಾವು ಪ್ರತಿದಿನ ಅನೇಕ ಕಾರ್ಯಕ್ರಮಗಳಲ್ಲಿ ನೋಡ್ತಾ ಇರ್ತೇವೆ. ಅನೇಕ ರೀತಿಯ ದಾನದ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ, ಹಣದ ರೂಪದಲ್ಲಿ ನಮ್ಮನ್ನ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವಂತಹ, ಶಾಲೆಗಳಿಗೆ ಪ್ರೋತ್ಸಾಹಿಸುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಇದರ ಜೊತೆ ಅನೇಕ ಸಂಘ ಸಂಸ್ಥೆಗಳು ತಮ್ಮ CSR ಫಂಡ್ ಅಡಿಯಲ್ಲಿ ಶಾಲೆಗಳಿಗೆ ಬೇಕಾದಂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಮಗೆ ಕೈ ಜೋಡಿಸ್ತಾ ಇದ್ದಾರೆ.
ಅದಕ್ಕಾಗಿ ನಾವು ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೇವೆ. ಅಲ್ಲಿ ಕೂಡ ಭಾಳಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳು ತಮ್ಮ ವಿಚಾರಗಳನ್ನು ನಾನು ಈ ಶಾಲೆಗೆ ಏನು ಬೇಕು, ಅಗತ್ಯತೆ ಏನು ಬೇಕು ಅದನ್ನು ನಾನು ಪೂರೈಸ್ತೇವೆ ಅಂತ ಅವರು ನಮ್ಮ ಇಲಾಖೆಯನ್ನು ಸಂಪರ್ಕಿಸಿದ ಉದಾಹರಣೆಗಳು ಕೂಡ ಇದಾವೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ತುಂಬ ಭಾಳಷ್ಟು STMC ಅವರು ಇರಬಹುದು, ಶಿಕ್ಷಕರು ಸಮುದಾಯದ ಸಹಕಾರದಿಂದ, ಸಂಘ ಸಂಸ್ಥೆಗಳ ಸಹಕಾರದಿಂದ ಶಾಲೆಗಳಿಗೆ ಉನ್ನತೀಕರಣಕ್ಕೆ ಸಂಬಂಧಪಟ್ಟಂತೆ ತಮಗೆ ಬೇಕಾದಂಥ ಸೌಲಭ್ಯಗಳನ್ನು ಪ್ರಯತ್ನವನ್ನು ಮಾಡಿ ಅವರಿಗೆ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ನಾವು ಮಾಡಿದ್ದೇವೆ. ಯಾರ್ಯಾರು ಶಾಲೆಗಳಲ್ಲಿ ಅವರು ದಾನಿಗಳಿರ್ಬೋದು, ವೈಯಕ್ತಿಕ ಇರಬಹುದು, ಸಂಘ ಸಂಸ್ಥೆ ಇರಬಹುದು, ಆ ದಾನಿಗಳು ಏನು ವಸ್ತುಗಳನ್ನ ಕೊಟ್ಟಿದ್ದಾರೆ ಅವರಿಗೆ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮ, ಅದರ ಜೊತೆ ವಿದ್ಯಾರ್ಥಿಗಳಿಂದ ಆ ವಸ್ತುಗಳನ್ನ ಪಡೆದ ಏನಾಗಿದೆ ತಮ್ಮ ಅದು ಪರಿವರ್ತನೆ ಆಗುತ್ತೆ, ಅದರ ಅನಿಸಿಕೆ ಇರ್ಬೋದು, ಶಿಕ್ಷಕರ ಅನಿಸಿಕೆ, ಸಮುದಾಯದ ಅನಿಸಿಕೆ, STMC ಅವರ ಅನಿಸಿಕೆ ಹಾಕೊಂಡು ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಸ್ಟೇಟ್ದಲ್ಲಿ ಸುಮಾರು 35,000ಕ್ಕಿಂತ ಹೆಚ್ಚು ವಾಟ್ಸಪ್ ಗ್ರೂಪ್ಗಳನ್ನು ಅಲ್ಲಿ ಈ ರೀತಿ ಪಡೆದಂಥ ವಸ್ತುಗಳನ್ನು ಇರಬಹುದು, ದಾನಿಗಳ ಒಂದು ಶಾಲೆಗಳಿಗೆ ಸಬಲೀಕರಣಕ್ಕಾಗಿ ನೀಡಿದಂಥ ವಿಚಾರಗಳನ್ನು ಪ್ರಸ್ತುತಪಡ್ತೇವೆ. ಮತ್ತೊಬ್ಬರಿಗೆ ಅದು ಪ್ರೇರಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತೇನು 3 ಶಾಲೆಯ ಶಿಕ್ಷಕ ಬಂಧುಗಳು ಬಂದಿರಿ, ವಿದ್ಯಾರ್ಥಿಗಳು ಬಂದಿರಿ, STMC ಅವರು ಬಂದಿರಿ, ಈ ಸಂಸ್ಥೆಯವರು ಬಹಳಷ್ಟು ಕಲಿಕೆಗೆ ಸಂಬಂಧಪಟ್ಟಂತೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಸ್ತುಗಳನ್ನು, ಉಪಕರಣಗಳನ್ನು ನೀಡಿದ್ದಾರೆ. ಅವೆಲ್ಲವುಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮತ್ತಷ್ಟು ನಮ್ಮ ಶಾಲೆಗಳನ್ನು ಸಬಲೀಕರಣಿಸೋಣ, ಅಗತ್ಯತೆಗಳನ್ನು ಸಮುದಾಯದಿಂದ, ಸರ್ಕಾರದಿಂದ ಪಡೆಯುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿಕೊಂಡು ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದಂಥ ಚಟುವಟಿಕೆಗಳನ್ನು ಹೆಚ್ಚು ಮಾಡಿದಾಗ ಈ ಸಂಸ್ಥೆಯವರು ಕೊಟ್ಟಂಥ ವಸ್ತುಗಳಿಗೆ ಸದುಪಯೋಗ ಆಗುತ್ತೆ. ಆ ವಸ್ತುಗಳ ಸದ್ಬಳಕೆ ಆಗಬೇಕು. ಆ ಮಕ್ಕಳು ಈ ವಸ್ತು ಬಂದ ನಂತರ ನಮ್ಮಲ್ಲಿ ಈ ರೀತಿ ಬದಲಾವಣೆ ಆಯಿತು ಅನ್ನುವಂಥ ವಿಚಾರ ವಿದ್ಯಾರ್ಥಿಗಳಿಂದ ಬರಬೇಕು, ಶಾಲೆಗಳಿಂದ ಬರಬೇಕು ಅಂದಾಗ ವಸ್ತುಗಳ ಉಪಯೋಗನೂ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ವಸ್ತುಗಳ ಸದ್ಬಳಕೆ ಆಗಲಿ, ಮಕ್ಕಳ ಕಲಿಕಾ ಪ್ರಗತಿಗೆ ಇದು ಪೂರಕವಾಗಲಿ. ಮತ್ತೊಮ್ಮೆ ಈ ಸಂಸ್ಥೆಯ ಎಲ್ಲ ಅಧಿಕಾರಿ ವೃಂದದವರಿಗೆ ನಮ್ಮ ಒಂದು ವಿಚಾರಗಳನ್ನು ಇಟ್ಟುಕೊಂಡು, ನಮ್ಮ ಶಾಲೆಯ ಬಗ್ಗೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟುಕೊಂಡು, ನಮ್ಮ ಶಾಲೆಯ ಮಕ್ಕಳ ಬಗ್ಗೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟುಕೊಂಡು, ಅದರಲ್ಲಿ ಕೂಡ ಗ್ರಾಮೀಣ ಭಾಗದಲ್ಲಿರುವ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಸಹಾಯಕಾರಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ನಮ್ಮ ಜಿಲ್ಲೆಯ ಹೆಮ್ಮೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಲಿಮರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಡೆಪ್ಯೂಟಿ ಜಿಲ್ಲೆಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಕುಮಾರ್ ಕಬಾಡ್ಗಿ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ತನ್ನೆರಡು अपना फंड आएगा उसको अच्छे से यूटिलाइज करके, और जो अभी तो आपने जैसे एक जो मुझे बहुत अच्छा काम लगा कि आपने पीने के पानी का फिल्टर आरओ वाटर फिल्टर आपने जुमनाल विलेज में दिया है. दैट इज द गुड इनिशिएटिव. और जिस तरह से ये आपने स्पोर्ट्स किट और स्कूल के लिए जो भी आइटम्स दिए हैं, दैट शुड बी यूज्ड बाय द स्कूल इन अ वेल मैनर. तो क्या है कि जैसे स्पोर्ट्स को हम बढ़ावा दे रहे हैं, बाकी चीज़ों को जैसे बढ़ावा देंगे, और आई थिंक डिजिटल बोर्ड भी दिख रहा है, तो इसका सही से इस्तेमाल करके अपना प्रोग्रेस करने में इसको यूज़ करें. सो आई शुड अप्रिशिएट ऑल द BSTPL टीम मेकिंग द डिफरेंस टीम, and thank you. ನಮಸ್ಕಾರ, ನಾನು ಮೂರ್ತಿ ಅಂತ, ಪ್ರಾಜೆಕ್ಟ್ ಹೆಡ್ ಬಿಜಾಪುರ ಉಣ್ಗುಂಡ್ ಟಾಲ್ವೇಟ್ ಪ್ರೈವೇಟ್ ಲಿಮಿಟೆಡಿಂದ. ಸೊ ಈ ದಿನ ನಾವೇನು CSR ಅಂತ ಮಾಡ್ತಿದ್ದೀವಿ, ಇದ್ರ ಕಂಪನಿಯ ವತಿಯಿಂದ ನಾವು ಒಂದು RO ಪ್ಲ್ಯಾಂಟು ಜುಮ್ನಾಲ್ ವಿಲೇಜ್ಗೆ ಡೊನೇಟ್ ಮಾಡಿದ್ದೀವಿ. ಇದರಿಂದ ಒಂದು 15,000 ವಿಲೇಜಸ್ಗೆ ಇದು ಅನುಕೂಲವಾಗುತ್ತೆ. ಇದರಲ್ಲಿ ನಾರ್ಮಲ್ ವಾಟರು ಸಿಗುತ್ತೆ, 5 ರೂಪಾಯಿ ಹಾಕಿದ್ರೆ ನಿಮಗೆ ಕೋಲ್ಡ್ ವಾಟರು ಸಿಗುತ್ತೆ. ಸೊ ಇದು 2 ಫೆಸಿಲಿಟೀಸ್ ಒದಗಿಸಿದ್ದೀವಿ. ಇನ್ನೊಂದು 3 ಸ್ಕೂಲಲ್ಲಿ ನಾವು ಒಂದು ಸ್ಮಾರ್ಟ್ ಕ್ಲಾಸ್ ಫೆಸಿಲಿಟಿ ಒಂದು ಸ್ಕೂಲ್ಗೆ ಮಾಡಿದ್ದೀವಿ, ಬೇನಾಡ್ ಆ ಸ್ಕೂಲಲ್ಲಿ. ಇನ್ನೊಂದು ಸ್ಕೂಲ್ಗೆ ನಾವು ಬಂದು ಸ್ಪೋರ್ಟ್ಸ್ ಕಿಟ್, ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಫುಲ್ ಸ್ಪೋರ್ಟ್ಸ್ ಕಿಟ್ಟು ಒದಗಿಸಿದ್ದೀವಿ. ಇನ್ನೊಂದು ಚಿಕ್ಕ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಫುಲ್ ಫರ್ನಿಚರ್ಸ್, ಸ್ಕೂಲ್ ಸ್ಟೂಡೆಂಟ್ಸ್ಗೆ ಏನು ಫರ್ನಿಚರ್ಸ್ ಬೇಕಾಗಿದೆ ಅದನ್ನು ಒದಗಿಸಿದ್ದೀವಿ. ಇನ್ನು ಮುಂದೆ ಕೂಡ ಕಂಪನಿಯಿಂದ ನಾವು ಎಲ್ಲೆಲ್ಲಿ ನಾವು ಸಹಾಯ ಮಾಡೋಕ್ಕಾಗುತ್ತೆ ಕಂಪನಿಯ ಫಂಡಿಂದ, ಅದು ಡೆಫಿನೆಟ್ಲಿ ಮುಂದೆನೂ ಮಾಡ್ತೀವಿ. ಸೊ ದಟ್ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ, ಸಮಾಜಕ್ಕೂ ಹೆಲ್ಪ್ ಆಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದು 70 ಸ್ಟೂಡೆಂಟ್ಸ್
ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಕಿಟ್ ಒದಗಿಸಿದ್ದೀವಿ. ಎಲ್ಲ ವಿಜಯಪುರದವರ ಅಥವಾ ಈ ಗೌರ್ಮೆಂಟ್ ಸ್ಕೂಲ್ ಇನ್ ದ ಎಂಟೈರ್ ಸ್ಟೇಟ್, ವಿಜಯಪುರ ಡಿಸ್ಟಿಕ್ಗೆ ಜುಮ್ನಾಳ್ ವಿಲೇಜು ವಿಜಯಪುರ ಡಿಸ್ಟಿಕ್ಗೆ, ಬೇನಾಳ ವಿಜಯಪುರ ಬರುತ್ತಲ್ಲ, ಬೇನಾಳ ಇದು ಪ್ರತಿ ವರ್ಷ ಮಾಡ್ತಿದ್ರಾ ಅಥವಾ ಪ್ರತಿ ವರ್ಷ ಮಾಡ್ತಿದ್ದೀವಿ. ನಮ್ಮ ಈ ಸಂಸ್ಥೆಯಿಂದ ಆಗದೇ ಇದ್ದರೂ ನಮ್ಮ ಕಂಪನಿಯಿಂದ ಬೇರೆ ನಮ್ಮದು ಒಂದು 16 ಸಂಸ್ಥೆಗಳಿದೆ, ಅದರಿಂದ ಫಂಡ್ ತಗೊಂಡು ನಮಗೆ ಫಂಡು ವರ್ಷ ಅಲೋಕೇಟ್ ಆಗುತ್ತೆ. ಒಂದು ಸಲ ಆಗುತ್ತೆ, ಒಂದು ಸಲ ಆಗಲ್ಲ. ಸೊ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಮಗೆ ನನ್ನ ಹೆಸರು ಮೂರ್ತಿ ಅಂತ. ಸೊ ಫಂಡ್ ಅಲೋಕೇಟ್ ಆದರೆ ನಮಗೆ ಸುಮಾರು ರಿಕ್ವೆಸ್ಟ್ ಬರುತ್ತೆ. ಯಾವ ರಿಕ್ವೆಸ್ಟು ಸೂಕ್ತ ಇರುತ್ತೋ, ಪಬ್ಲಿಕ್ಗೆ ಹೆಲ್ಪ್ ಆಗುತ್ತೋ ಇಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೋ ಅದನ್ನು ನಾವು ವಿಚಾರ ಮಾಡಿ ಡಿಸೈಡ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಅದನ್ನೇ ನೀವು ಇವತ್ತು ನೋಡ್ತಿದ್ದೀರಾ. ಹೌದು, ಅದು ಕೀಮೆಟ್ ಅಲ್ಲ, ಅದು ನಾವು ಹೇಳೋಕ್ಕಾಗಲ್ಲ. ಫುಲ್ ಕಿಟ್ ಇರುತ್ತೆ, ಸ್ಪೋರ್ಟ್ಸ್ ಡ್ರೆಸ್ ಇರುತ್ತೆ, ವ್ಯಾಲ್ಯೂ ಕೆನಾಟ್ ಬಿ ಟೋಲ್ಡ್ ಹಿಯರ್. ಓಕೆ, ವ್ಯಾಲ್ಯೂ ಇಸ್ ರಿಲೇಟೆಡ್ ಟು ದಿ ವೆಂಡರ್. ಕ್ಯಾಮ್ರಾದಲ್ಲಿ ನೋಡ್ತಾ ಇರುತ್ತೆ. ಸ್ಪೋರ್ಟ್ಸ್ ಒಳ್ಳೆ ಕ್ವಾಲಿಟಿ ಕಿಟ್ಟು, ಸ್ಪೋರ್ಟ್ಸ್ ಡ್ರೆಸ್ಸು ಕೊಡ್ತಾ ಇದ್ದೀವಿ, ಮತ್ತು ಸಂಬಂಧಪಟ್ಟದೆಲ್ಲ ಕೊಡ್ತಾ ಇದ್ದೀವಿ. ಆಯಿತಾ? ಸೊ ಸುಮಾರು ಒದಗಿಸಿದ್ದೀವಿ. ಕ್ಲೋಸ್ ಟು 20 ಲಕ್ಷ ಇದೆ. ನನ್ನ ಹೆಸರು ಮೂರ್ತಿ ಅಂತ. BSTPL हमारा कंसेशनर है, जो इंटरराइज इनका प्रमोटर है. इन्होंने मतलब हर साल इनका एक कॉर्पोरेट सोशल रिस्पॉन्सिबिलिटी का एक फंड रहता है जो एज पर कंपनी पॉलिसी उनको देना होता है. तो विलेजर्स, नियर बाय स्ट्रेचेस जो भी यूजफुल लोगों को मतलब सोसाइटी को दे सकते हैं वो पहले सॉर्ट आउट करते हैं, उसके बाद हम देते हैं. पिछले साल भी इन्होंने वो प्रोग्राम अरेंज किया था. उस समय भी स्कूल्स को डिजिटल बोर्ड, स्कूल किट और बेंचेस इस तरह से कुछ दिए थे. इस साल इन्होंने जुमनाल विलेज में एक आरओ प्लांट लगाया है जो लोगों के लिए है. जुमनाल विलेज का जो भी लोग हैं ड्रिंकिंग वाटर के लिए आरओ प्लांट इन्होंने लगाया है. बाकी अभी भी स्कूल के लिए कुछ स्पोर्ट्स किट्स और कुछ दे रहे हैं. तो वो हर साल हमारा आता है जो कंसेशनर करता है एज पर कंपनी पॉलिसी, और ये कंटिन्यू करेंगे क्योंकि दे हैव टू कंप्लाई. ये क्योंकि मैं 2023 में ज्वाइन हुआ हूँ तो आई कांट विटनेस कि पिछले क्या हुआ है. पिछले साल भी इन्होंने किया था, इस साल भी किया है, और हर साल इनको करना होता है, तो वो हर साल करेंगे. ಈ ಸಂಸ್ಥೆಯು ನಮ್ಮ ಶಾಲೆಗೆ ಎಲ್ಲ ರೀತಿಯ ಕ್ರೀಡೆ ಸಾಮಗ್ರಿಗಳನ್ನು ಕೊಟ್ಟಾರೆ. ಕ್ರೀಡೆ ದೈಹಿಕ ಸಮೃದ್ಧಿಗೆ ಮತ್ತು ಮಾನಸಿಕ ಸಮೃದ್ಧಿಗೆ ಮೊದಲನೇದಾಗಿ ನಾವು ಆಟ ಆಡೋದ್ರಲ್ಲಿಂದ ನಮ್ಗೆ ಮಾನಸಿಕವಾಗಿ ನಮ್ಮ ಯೋಚನಾ ಕ್ರಮ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ರೀತಿಯ ವಾಲಿಬಾಲ್ ಆಗಿರ್ಬೋದು, ಸ್ಪೋರ್ಟ್ಸ್ ಕಿಟ್ ಆಗಿರ್ಬೋದು, ಕ್ರಿಕೆಟ್ನ ಸಾಮಗ್ರಿಗಳಾಗಿರ್ಬೋದು, ಎಲ್ಲ ರೀತಿಯ ಕ್ರಿಕೆಟ್ನ ಆಟದ ವಸ್ತುಗಳನ್ನು ಅವರು ಕೊಟ್ಟಾರ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದನ್ನ ನಾವು ಉಪಯೋಗ ಮಾಡ್ಕೋತೇವೆ. ನಮ್ಮ ಎಷ್ಟೊಂದು ಗ್ರಾಮದಲ್ಲಿ ನಮ್ಮ ಬೇನಾಳ ಗ್ರಾಮಕ್ಕೆ ಬಂದೈತಿ, ಅದು ನಮ್ಮ ಪುಣ್ಯ ಅಂತ ಅನ್ಕೊಂಡು ನಮ್ಮ ಬಾಗೇವಾಡಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಬೇನಾಳ ಗ್ರಾಮಕ್ಕೆ ಬಂದ ನಮ್ಮ ಅದೃಷ್ಟ. ಅದಕ್ಕೆ ಕೊಟ್ಟಂತಹ ಅವರಿಗೆ ಧನ್ಯವಾದಗಳು. ನಾವು ಅದನ್ನ ಸದುಪಯೋಗ ಪಡಿಸ್ಕೊತೇವೆ ಅಂತ ಹೇಳ್ತೀವಿ. ಚಕ್ಕಮ್ಮ ಕಾಳಿ.